ರೈತರು ಪಡಿತರ ಪಡೆದುಕೊಳ್ಳಲು ನ್ಯಾಯಬೆಲೆ ಅಂಗಡಿಯ ಮುಂದೆ ದಿನಗಟ್ಟಲೆ ಕಾಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂಬ ದೂರುಗಳು ಕೇಳಿಬರುತ್ತಿದ್ದ ಪಡಿತರ ವಿತರಣೆಯಲ್ಲಿ ಲೋಪ ಕಂಡುಬಂದರೆ ಕ್ರಮ ಕೈಗೊಳ್ಳುವುದಾಗಿ ತಾಲೂಕು ಪಂಚಾಯಿತಿ ಇಒ ಶಶಿಧರ್ ತಿಳಿಸಿದ್ದಾರೆ. ಚಳ್ಳಕೆರೆ ನಗರದ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಗದ್ದಿಗೆ ತಿಪ್ಪೇಸ್ವಾಮಿ ಅಧ್ಯಕ್ಷತೆಯಲ್ಲಿ ನ್ಯಾಯಬೆಲೆ ಅಂಗಡಿ ಮಾಲೀಕರಿಗೆ ಕರೆದಿದ್ದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು. ತಾಲೂಕು ಪಂಚಾಯಿತಿ ಇಒ ಶಶಿಧರ್ ಮಾತನಾಡಿ, ಬಯೋಮೆಟ್ರಿಕ್ ಪಡೆದ ದಿನವೇ ಅಕ್ಕಿ ಕೊಡಿ ಎಂದು, ಹಾಗೆ 2 ದಿನಗಳ ಕಾಲ ಕಾಯಿಸಬೇಡಿ ಎಂದು ತಿಳಿಸಿದ್ದಾರೆ. ಈಗ ನಿಮ್ಮ ವ್ಯಾಪ್ತಿನಲ್ಲಿ ಯಾವ್ಯಾವ ಸೊಸೈಟಿನಲ್ಲಿ ಏನೇನು ಸಮಸ್ಯೆ ಇದೆ, ಜನಗಳು ನಿಮ್ಮನ್ನು ಏನು ಕೇಳ್ತಿದ್ದಾರೆ ಅದನ್ನು ಈಗ ನೇರವಾಗಿ ಅವ್ರಿಗೆ ಕೇಳಿ ಏನು ಸಮಸ್ಯೆ ಇದೆ ಅದನ್ನು ನಾವು ಪರಿಶೀಲನೆ ಮಾಡೋಣ. ಮುಖಾಮುಖಿ ಕರ್ಸಿದ್ದೀವಿ ಅದಕ್ಕೆ ಸರ್ ಈಗ ವಲಸೆ ಹೋಗಿರ್ತಾರೆ ಜನ ಸರ್, ಅವರು ಅದೇ ಕೇಳಿದ್ವ ಸರ್, ಜನರೆಲ್ಲ ಹೇಳೋದು ಬೇಡ. ಈಗ ಅದೇ ಸರ್, ಈಗ ನಮ್ಮ ಸೊಸೈಟಿನೇ ನಮ್ಮ ತಿಪ್ಪೇಸ್ವಾಮಿ ಇದ್ದಾರೆ ಸರ್, ಕೇಳಿದಾರೆ ತಿಪ್ಪೇಸ್ವಾಮಿ ಕೇಳಿದಾಗ ಏನಾಯ್ತು, ಅವರು ಸ್ಲೀಪ್ ಇರೋ ನಮ್ಮ ಫುಡ್ ಇನ್ಸ್ಪೆಕ್ಟರ್ ಮಾತಾಡ್ಕೊಂಡ್ರು ಅದು ಬರಲ್ಲ ಅಂತ ಅವತ್ತಿಂದ ಹೇಳಿದ್ರು. ಪಾಪ ಕೆಲವು ವಲಸೆ ಹೋಗಿರ್ತಾರೆ, ಕೂಲಿ ಹೋಗಿರ್ತಾರೆ, ಅಲ್ಲೇ ತಗೊಳಕ್ ಅವಕಾಶ ಇತ್ತು, ಈಗ ಯಾಕಿಲ್ಲ? ಕೊಡ್ತೀವಿ ಪ್ರಶ್ನೆ ಇಲ್ಲ ಅಂತ ಯಾಕೆ ಹೇಳ್ತೀರಿ? ಇಂಡಿಯನ್ ಟ್ಯಾಕ್ ಹಾಕಿರಲ್ಲ ನೀವು ಸರ್. ನಾನು ಗಾಡಿ ಬಂದಿದ್ದೆ ರೇಷನ್ ಕಾರ್ಡ್ ಒಂದು 10 ಕಾರ್ಡ್ ಇತ್ತು. ಪ್ರತಿ ತಿಂಗಳು ನಾನು 10 ಕಾರ್ಡ್ ಪಟ್ಟೆ ಕೊಡ್ತೀನಿ. ಪ್ರತಿ ತಿಂಗಳು ಇನ್ನೊಂದ್ಸರಿ ಹೇಳಿ, ನನಗೆ ಅರ್ಥ ಆಗಲಿಲ್ಲ. ಸರಿ, ನಮ್ಮ 400 ಕಾರ್ಡ್ಗೆ ಅಲಾಟ್ಮೆಂಟ್ ಬಂದಿದೆ. ಓಕೆ, ಈಗ 10 ಕಾರ್ಡ್ ಬೇರೆ ಡಿಸ್ಟ್ರಿಕ್ಟ್ ಬೇರೆ ಊರು ಬಂದಿತ್ತು ಕೊಡುವ ನಮಗೆ ಸಾಟೆ ಲಾಸ್ಟ್ ಗ್ಯಾಸ್ ಅಂತ ಸಾಟೆ ಬರ್ತಾವೆ. ನೆಕ್ಸ್ಟ್ ಬರ್ತೀವಿ ಅಲ್ಲ, ಫಸ್ಟ್ ಪ್ರಿಯಾರಿಟಿ ನಿಮ್ ಕಾರ್ಡ್ ಕೊಡಬೇಕು, ಬೇರೆ ಡಿಸ್ಟ್ರಿಕ್ಟ್ ಅದೇ ಸರ್ ನಾನು ಕೇಳಿದ್ದೆ ಸರ್, ಏನಿಲ್ಲ ಸರ್, ಬೇರೆ ಊರಿಂದ ಇಲ್ಲಿ ವಲಸೆ ಬಂದಿರ್ತಾರೆ ಸರ್, ಮತ್ತೆ ಅವ್ರಿಗೆ ಅಲ್ಲಿ ರೇಷನ್ ಕಾರ್ಡ್ ತಗೊಂಡಿದ್ರು. ಈ ಅದೇ ಆಪ್ಷನ್ ಇಲ್ಲೇ ತಗೋಬೋದು, ಅವ್ರು ಅಲ್ಲೇ ತಗೊಳಂತಿತ್ತು. ಅವ್ರು ನಾನು ತಿಪ್ಪೇಸ್ವಾಮಿ ಕೇಳಿದ್ರೆ ಇಲ್ಲ ಆಪ್ಷನ್ ಇಲ್ಲ, ಅದೇನು ತಮ್ಮ ಬರ್ತಿಲ್ಲ ಅಂತಂದ್ರೆ ಅವ್ರು ಅದಕ್ಕೆ ಕೇಳಿದ್ದು. ನಾನು ಫುಡ್ ಇನ್ಸ್ಪೆಕ್ಟರ್ ಮಾತಾಡಿದೆ, ಇಲ್ಲ ಸರ್ ಓಪನ್ ಆಗ್ತಿಲ್ಲ ಅಂದ್ರು. ಈಗ ಹೇಳ್ತಿರೋ ತಿಪ್ಪೇಸ್ವಾಮಿ ಹೇಳ್ತಿದ್ರು, ಅವ್ರಿಗೆ ಇಲ್ಲಿ ಕೊಟ್ರೆ ರೇಷನ್ ಕಮ್ಮಿ ಅಂತ ಹೇಳ್ತಿದ್ದಾರೆ. ಈಗ ನೀವೇನ್ ಹೇಳ್ತೀರಿ ಶ್ರೀನಿವಾಸ್? ಇದಕ್ಕೆ ಈಗ ರೂಲ್ ಇರೋದೇನೀಗ, ಫಸ್ಟ್ ನೀವ್ ಒಂದು 10% ಎಕ್ಸಸ್ ಹಾಕ್ಸ್ಕೋಬೇಕು ಇಂಡೆಂಟ್ ಆಗಿ. ಈಗ ಸರ್ಕಾರನೇ ಅವಕಾಶ ಮಾಡಿಕೊಟ್ಟಾಗ ಬೇರೆ ಡಿಸ್ಟ್ರಿಕ್ಟ್ ಇಲ್ಲಿ ಬಂದು ರೇಷನ್ ತಗೋಬಹುದು ಅಂತ ಸರ್ಕಾರ ಕೊಟ್ಟಾಗ ಮತ್ತೆ 10% ಎಕ್ಸಸ್ ಇಂಡೆಂಟ್ ಹಾಕೋದಕ್ಕೆ ಏನ್ ಸಮಸ್ಯೆ? ಉಳಿದ್ರೆ ನೀವು ತಿಂತೀರಲ್ಲ, ಉಳಿದ್ರೆ ನೆಕ್ಸ್ಟ್ ಮತ್ತೆ ಬೆಳೆಸ್ಕೊಳ್ಳಿ. ಅಲ್ಲಪ್ಪ, ನೀವು 10% ಎಕ್ಸ್ಟ್ರಾ ಇಂಡೆಂಟ್ ಹಾಕಿದ್ರೆ ನೀನು ಯಾವುದೇ ಕಾರ್ಡಿಗೆ ಅದನ್ನ ವಿಸ್ತರಣೆ ಮಾಡಿಲ್ಲ ಅಂದ್ರೆ ಇಟ್ಕೊಳ್ಳಿ ನಿಮ್ಮ ಹತ್ರ. ನನ್ನ ಹತ್ರ ಇಷ್ಟು ಸಿಲ್ಕ್ ಇದೆ ಈ ತಿಂಗಳು, ಅದನ್ನ ಕಡಿಮೆ ಹಾಕಿ ನೆಕ್ಸ್ಟ್ ಇಂಡೆಂಟ್. ಅಷ್ಟ್ ಮಾಡಕ್ ಆಗಲ್ವಾ? ಸರ್ಕಾರ ಏನ್ ಹೇಳಿಲ್ಲ ನಿಮ್ಗೆ, ಎಷ್ಟು ಕಾರ್ಡ್ ಇದೆ ಅಷ್ಟೇ ಹಾಕಿದ್ದೀಗ. ರೂಲ್ ಮಾಡಿರೋದನ್ನ ಸರ್ಕಾರನೇ, ಯಾರು ಪಡಿತರ ಚೀಟಿ ಇರೋನು ಎಲ್ಲಾದ್ರೂ ತಗೋಬಹುದು ಅಂತೇಳಿ ಇದೆ ಅಲ್ವಾ? ಯಾರು ಬೇಕಾದ್ರೂ ಎಲ್ಲಾದ್ರೂ ತಗೋಬಹುದು ಅಂತ ಇದೆ. ಹಂಗಿದ್ಮೇಲೆ ನಿಮ್ ರೇಷನ್ ನಿಮ್ಮ ನ್ಯಾಯಬೆಲೆ ಅಂಗಡಿಯಿಂದ 4 ಕಾರ್ಡ್ ಇದೆ, ಓಕೆ, ಬೇರೆ ಡಿಸ್ಟ್ರಿಕ್ಟ್ ಇಂದ ಒಂದು 10 ಕಾರ್ಡ್ ಬರ್ಬೋದು. 10 ಕಾರ್ಡಿಗೆ ಎಷ್ಟು ಎಕ್ಸ್ಟ್ರಾ ಬೇಕು ರೇಷನ್ ಅಷ್ಟು ಹಾಕ್ಬೇಕು. 1 ತಿಂಗಳು ಎಕ್ಸ್ಪೆರಿಮೆಂಟ್ ಮಾಡಿ ಆಯ್ತು, ಉಳಿತಾ ರೇಷನ್ ನೆಕ್ಸ್ಟ್ ಮಂತ್ ಕಡಿಮೆ ತಗೊಳ್ಳಿ. ಇಲ್ಲಿ ಯಾರಿಗೂ ಮೋಸ ಆಗಲ್ವಾ? ಎಲ್ರಿಗೂ ಕೊಡಬಹುದಾ? ನೀವೇನ್ ಮಾಡ್ತೀರಿ, ಫಸ್ಟ್ ಹೊರಗಡೆ ಕೊಡ್ತೀರಿ, ನಿಮ್ಮ ಕಾರ್ಡ್ನರಿಗೆ ಈ ಖಾಲಿ ಆಗಿದೆ ಅಂತ ಹೇಳ್ತೀರಿ. ಇದು ಏನಾಗ್ತಿದೆ, ಮೆಸೇಜ್ ತಾಲೂಕು ತುಂಬಾ ಹೋಗುತ್ತೆ. ನೀವು ಲೇಟ್ ಆಗೋದ್ರೆ ಖಾಲಿ ಅಂತಾರೆ ಅನ್ನೋದು. ಎಲ್ಲರೂ ಒಂದೇ ದಿವಸ ಅಂಗಡಿಯನ್ನು ನಿಂತ್ಕೊಳ್ಳೋದು, ರಾತ್ರಿ ಎಲ್ಲ ಕಾಯೋದು. ಇಲ್ಲ ಬೆಳಗಿನ ಜಾವ ಹೇಳ್ತಾರೆ, ನಮ್ಮ ಮೆಂಬರ್ಗಳು ಹೇಳ್ತಿದ್ರು 6 ಗಂಟೆಗೆ ಬಂದಿರ್ತೀವಿ ನಿಂತಿರ್ತಾರೆ ಸರ್, ಅವರು ಮುಖನೂ ತೊಳೆದಿರಲ್ಲ ಅಂತೇಳಿ. ಯಾಕೆ ಈ ಸಿಸ್ಟಮ್ ಯಾಕೆ ಅಂತ ನಮ್ಮ ಪ್ರಶ್ನೆ ಅಷ್ಟೇ. ಸರಿ, ಈಗ ನಾವು ಒಂದು ಎಕ್ಸಸ್ ಹಾಕಿ ಅಂತ ಹೇಳ್ತೀವಿ, ಅಲಾಟ್ಮೆಂಟ್ ಎಕ್ಸಸ್ ಹಾಕೋದಿಲ್ಲ. ಅದನ್ನ ಸಾಹೇಬ್ ಹೇಳಿದ್ರು, ಒಂದ್ ತಿಂಗಳಿಗೆ 10 ಕಡೆಗೆ 15 ಕಡೆಗೆ 10 ಕಡೆಗೆ ಹಾಕ್ತಿರೋ ಪ್ರತಿ ತಿಂಗಳಿಂದ ಗಾಡಿ ಇರಲ್ಲ ನಿಮಗೆ, ಪ್ರತಿ ತಿಂಗಳು ಸಮಸ್ಯೆ. ಎಕ್ಸ್ಟ್ರಾ 20 ಕಾರ್ಡ್ ಕೊಟ್ಟರು ನಾವು ಇಂಡಿಯನ್ ಬರ್ಕೊಟ್ರೆ ಬಿಲ್ ಹಾಕ್ಸ್ಕೊಡ್ತಾರೆ.
ಅದೇನ್ ಸಮಸ್ಯೆ ಇಲ್ಲ. ನೀನ್ ಹೇಳಕ್ ಬರಲ್ಲ. ಅದೇ ಯಾಕೆ ನೆಕ್ಸ್ಟ್ ಮಂತ್ 20 ಗಾಡಿ ಎಕ್ಸ್ಟ್ರಾ ಕೊಟ್ರು ನಾವು ಅಡಿಷನಲ್ ಆಗಿ ಇನ್ ಟೈಮ್ ನಲ್ಲಿ 30ನೇ ತಾರೀಕು ಒಳಗಡೆ ಸರ್ ಇಷ್ಟು ನಮಗೆ ಬೇಕಂದ್ರೆ ಅದು ಬಿಲ್ ಹಾಕ್ಸ್ಕೊಡ್ತಾರೆ, ಅಕ್ಕಿನೂ ಕೊಡ್ತಾರೆ. ಮತ್ತೆ ಇನ್ನೇನು ಸಮಸ್ಯೆ? ಆಯ್ತು. ಸರಿ ಇದೆ ಸರ್. ಈಗ ಚಂದ್ರವೀರಪ್ಪ ಹೇಳ್ದಂಗೆ ಚಂದ್ರವೀರಮ್ಮ ಹೇಳ್ದಂಗೆ ಯಾವುದೇ ಸಮಸ್ಯೆ ಇಲ್ಲ. 30ನೇ ತಾರೀಕು ಒಳಗಡೆ ನೀವು ಎಕ್ಸಸ್ ರೇಷನ್ ಕಾರ್ಡಿಗೂ ವಿತರಣೆ ಮಾಡಿದ್ರೆ ಬಿಲ್ ಕೊಡ್ತಾರೆ, ಅಕ್ಕಿನೂ ಕೊಡ್ತಾರೆ ಸರ್, ಅಂತ 25 ಹೇಳಿರ್ತಾರೆ. ಬಿಲ್ ಹಾಕ್ಸ್ಕೊಡ್ತಾರೆ. ಆ ಸಿಸ್ಟಮ್ ಇದ್ದ ಮೇಲೆ ಮತ್ತೆ ಬಹುತೇಕ ನ್ಯಾಯಬೆಲೆ ಅಂಗಡಿಗಳಲ್ಲಿ ರೇಷನ್ ಈ ತಿಂಗಳು ಕೊಟ್ಟಿಲ್ಲ ನನಗೆ ಅಂತ ಯಾಕೆ ಮಾಡ್ತೀವಿ? ಸುಮಾರು ನಾವು ಎಲ್ಲಾ ಸದಸ್ಯರು ಹೇಳ್ತಿದ್ದಾರೆ, 2-3 ಒಂದೊಂದು ಇದಕ್ಕೆ 2 ತಿಂಗಳು ಕೊಟ್ಟಿಲ್ಲ, 3 ತಿಂಗಳು ಕೊಟ್ಟಿಲ್ಲ, ನೆಕ್ಸ್ಟ್ ಮಂತ್ ಕೊಡ್ತೀನಿ, ಈ ತರದ್ದು ಕಂಪ್ಲೇಂಟ್ಸ್ ಯಾಕೆ? ಸರ್ ಇದೆ ಸರ್, ನೀವು ಹೇಳ್ತಕ್ಕಂಥದ್ದು ಆ ಕಡೆ ಇದೆ ಸರ್, ತಪ್ಪು ಅಂತ ಹೇಳಲ್ಲ. ಏನಾಗಿದೆ ಸರ್, ನಾನು ನಮ್ಮೂರಲ್ಲಿ ಅಧ್ಯಕ್ಷ ನೋಡಿದ್ರಿಲ್ಲ, ಪ್ರತಿಯೊಂದು ಟ್ಯಾಂಕಿನ ಮೇಲೆ ಕೂಡ ಸುಮಾರು ಒಂದು 10 ಹತ್ರ ಬರ್ಸಿದ್ವಿ ಎಲ್ಲ ಕಡೆ. 20ನೇ ತಾರೀಕಿಂದ ಕೊನೆ ದಿನ 30ನೇ ತಾರೀಕು, ಫೆಬ್ರವರಿ ತಿಂಗಳಲ್ಲಿ 22ನೇ ತಾರೀಕು ಕೊನೆ ದಿನ ಎಲ್ಲ ಕಡೆ ಬರ್ಸಿದ್ವಿ ಸರ್. ಈಗ ಏನಾಗಿದೆ ಸರ್ ಅಂದ್ರೆ ಹೊರಗಡೆ ಹೋಗಿರ್ತಾರೆ ಸರ್, ಮತ್ತೆಲ್ಲ OTP ಸರ್, ಅಲ್ಲೇ ಕುತ್ಕೊಂಡು ಅವ್ರ ಮೊಬೈಲ್ ಹೇಳಿದ್ರೆ ನಾವು OTP ಪ್ಯಾಕೆಟ್ ಕೊಡ್ತೀವಿ ಸರ್. OTP ಅವ್ರು ಯಾವಾಗ ಇಂಟರ್ವ್ಯೂಗೆ ಬರ್ತಾರೆ ಸರ್, ಬಂದಾಗ ಏನಾಗ್ತದೆ 30ನೇ ತಾರೀಕು ಬರೋದ್ಬಿಟ್ಟು 1ನೇ ತಾರೀಕು ಬಂದಾಗ ನಮ್ಮ ಹತ್ರ ಅವೈಲೇಬಲ್ ಇದೆ ಸರ್. ಅವತ್ತೇ ಆಗ್ಬೋದು. ಅವಾಗ ಏನ್ ಹೇಳ್ಬೇಕು, ಕ್ರಿಟಿಕಲ್ ಕೊಡ್ಬೇಕು, ಗೊತ್ತಾಯ್ತಾ? ಅವ್ರಿಗೆ ಗೊತ್ತಿರಲ್ಲ 20ರಿಂದ 30ನೇ ತಾರೀಕು ಒಳಗೆ ಆ ರೇಷನ್ ಆ ತಿಂಗಳು ರೇಷನ್ ತಗೋಬೇಕು ಅಂತ ಗೊತ್ತಿರಲ್ಲ. ಅವ್ರು ಏನ್ ಹೇಳ್ತಾರೆ, 1ನೇ ತಾರೀಕು ನಿಮ್ಮ ಹತ್ರ ಬಂದಿರ್ತಾರೆ. ನಮ್ಮ ಸದಸ್ಯರು ಅವಾಗ ಏನ್ ಹೇಳ್ತಾರೆ, ಹಣ ಹೋದ ತಿಂಗಳದು ಕೊಟ್ಟಿಲ್ಲ, ಆ ತಿಂಗಳದು ಕೊಟ್ಟಿಲ್ಲ, ಮತ್ತೆ ಈ ತಿಂಗಳು ಆಹಾರ ಇಲಾಖೆನ ಏನು ಸದಸ್ಯರಿದ್ದಾರೆ ಅವ್ರಿಗೆ ನಾವು ಸೂಚನೆಗಳನ್ನ ಕೊಟ್ಟಿದ್ದೀವಿ. ನ್ಯಾಯಬೆಲೆ ಅಂಗಡಿ ಮಾಲೀಕರನ್ನ ಕರೆಸಿ ನಾವು ನಮ್ಮ ಕ್ಷೇತ್ರದಲ್ಲಿ ಅಥವಾ ನಮ್ಮ ಅವರಿಗೆ ಸಾರ್ವಜನಿಕರು ಆಗ್ತಕ್ಕಂಥ ಲೋಪಗಳನ್ನ ನಾವು ಖುದ್ದಾಗಿ ಅವ್ರ ಜೊತೆ ಮಾತಾಡಿತ್ತು. 170 ರೂಪೀಸ್ ಅದ್ರ ಬದಲಾಗಿ ಮತ್ತೆ 5 kg ಅಕ್ಕಿಯನ್ನ ಎಕ್ಸ್ಟ್ರಾ ಕೊಡಬೇಕು ಅಂತೇಳಿ. ನಮಗೆ ಮೇಜರ್ ಇಶ್ಯೂ ಇರ್ತಕ್ಕಂಥದ್ದು ಏನಂತಂದ್ರೆ, ಹಲವಾರು ಪತ್ರಿಕೆಗಳಲ್ಲಿ ನಾವು ಓದಿದ್ದೀವಿ, ನಾನು ಕೆಲವು ಅಂಗನವಾಡಿ ನ್ಯಾಯಬೆಲೆ ಅಂಗಡಿಗೆ ಭೇಟಿ ನೀಡಿದ್ದೀನಿ. ಸಾರ್ವಜನಿಕರಲ್ಲಿ ಒಂದು ಆತಂಕ ಇದೆ, ಎಲ್ಲಿ ನಮಗೆ ಅಕ್ಕಿ ಸಿಗಲ್ಲ ಅಂತಕ್ಕಂಥದ್ದು. ಅದಕ್ಕೇನಾಗ್ತಾ ಇದೆ, ಖಾಲಿ ರೇಷನ್ ಖಾಲಿ ಅಂತ ಹೇಳ್ತಾರೆ ಅಂತೇಳಿ ಸಾರ್ವಜನಿಕರದ್ದು ಒಂದು ದೂರು. ಈಗ ನಿಮಗೆ ಗೌರ್ಮೆಂಟ್ ನಾರ್ಮ್ ಪ್ರಕಾರ ನೀವು ಅಕ್ಕಿಯನ್ನು ಕೊಡೋದಕ್ಕೆ ಸುಮಾರು ಎಷ್ಟು 20 ಡೇಸ್ ಇದೆಯಲ್ಲ ಟೈಮ್? ಯಾವ ಡೇಟ್ ಇಂದ ಸರ್ 1 ರಿಂದ 10 ವರೆಗೂ ಅವ್ರಿಗೆ ಸಬ್ಮಿಟ್ ಮಾಡ್ತಿದ್ದು ಸರ್. 20ರಿಂದ 30 20 ಡೇಸ್ ನಿಮಗೆ ಟೈಮ್ ಸಿಗುತ್ತೆ. ಇಷ್ಟು 20 ದಿವಸ ಕಾಲಾವಕಾಶ ಇದ್ರೂ ಸಹ ಸಾರ್ವಜನಿಕರಲ್ಲಿ ಯಾಕೆ ಆತಂಕ ಇದೆ ಅಂತ ನಮ್ದು ಪ್ರಶ್ನೆ. ಅವರಿಗೆ 20 ದಿನದ ಅವಧಿನಲ್ಲಿ ನಾನು ಯಾವತ್ತು ಹೋದ್ರೂ ನನ್ನ ರೇಷನ್ನು ನ್ಯಾಯಬೆಲೆ ಅಂಗಡಿಯಲ್ಲಿ ಇರುತ್ತೆ ಅಂತ ಅವರಿಗೆ ಮನವರಿಕೆ ಆದರೆ, ಈ ಸಮಸ್ಯೆ ಏನಿದೆ, ಈ ನುಗ್ಗಲಿ ಏನಿದೆ, ಇದು ಯಾವುದು ಕೂಡ ಆಗಲ್ಲ. ಅವನು ಯಾವತ್ತು ಫ್ರೀ ಇರ್ತಾನೆ ಅವತ್ತು ಹೋಗಿ ನ್ಯಾಯಬೆಲೆ ಅಂಗಡಿನಲ್ಲಿ ಅಕ್ಕಿ ತಗೊಂಡು ಬರ್ತಾನೆ. ಇಲ್ಲಿ ವಾಸ್ತವ ಏನಿದೆ, ಅದು ವಾಸ್ತವ ಕಾರಣ. ಇವತ್ತು ಮೀಟಿಂಗ್ ಮಾಡೋಣ. ಇವ್ರಿಗೆ ಏನಾಗುತ್ತಂದ್ರೆ ಅವ್ರ ಪಾಪ ಹಿರಿಯರು ಹೇಳ್ತಾರೆ, ಇವಾಗ ಶ್ರೀನಿವಾಸ ಅವ್ರಿಗೆ ಬೈತಾರಪ್ಪ, ಎಲ್ಲರೂ ಹೋಗ್ಬೇಕಂತ ಅವ್ರಿಗೆ ಗೊತ್ತಾಗುತ್ತೆ. ಇವ್ರಿಗೂ ಏನಾಗ್ತದಂದ್ರೆ ಇವ್ರು ಏನೋ ಬಿಡ್ಕೋಬೇಕಾಗ್ತಾರೆ, ಬಿಡು ಏನೋ ಕೇಳ್ತಾರೆ ಅನ್ನಂಗೆ ಆಗುತ್ತೆ. ಇವು ನೋಡ್ರಿ 50% ಏನೋ ಬರ್ಬೇಕಾ, 100 ರೂಪಾಯಿ 60 ಜನನೂ ಇಲ್ಲ. ಸರ್ಕಾರದ ಯೋಜನೆ ತಲುಪುತ್ತೋ ಇಲ್ಲೋ ಬಡವರಿಗೆ ಅಂತಕ್ಕಂಥ ಉದ್ದೇಶದಿಂದ ನಮ್ಮ ಸದಸ್ಯರು ಎಲ್ಲರನ್ನೂ ನಮ್ಮ ಸರ್ಕಾರ ಒಂದು ನಾಮನಿರ್ದೇಶನ ಮಾಡಿ ಈ ಒಂದು ಯೋಜನೆಗೆ ನೀವು ಕಾರ್ಯರೂಪಕ್ಕೆ ತರಬೇಕು. ಈ ಕಾರ್ಯರೂಪಕ್ಕೆ ತಾಲೂಕಲ್ಲಿ ಸುಮಾರು 30-35 ಕೋಟಿ ಒಂದು ತಿಂಗಳಿಗೆ ಹಣ ಖರ್ಚಾಗುತ್ತೆ. ಈ ಹಣ ಯಾವ ರೀತಿಯಲ್ಲಿ ನಿಯೋಜನೆ ಆಗುತ್ತೆ ಬಡವರಿಗೆ ಅಂತಕ್ಕಂಥ ವಿಚಾರವನ್ನ ತಿಳಿಯಲಿಕ್ಕೆ ನಮ್ಮ ಸಮಿತಿಯನ್ನ ನೇಮಕ ಮಾಡಿ ನಮ್ಮ ಇಒನ ಕಾರ್ಯದರ್ಶಿಯನ್ನಾಗಿ ಪಂಚ ಗ್ಯಾರಂಟಿಗಳ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳನ್ನ ನಮಗೆ ನಿಯೋಜನೆ ಮಾಡಿರ್ತಾರೆ. ಹಾಗಾಗಿ ನಮ್ಮ ತಾಲೂಕಲ್ಲಿ ಪ್ರಾಥಮಿಕವಾಗಿ ನಮ್ಮ ಶ್ರೀನಿವಾಸ ಅವರು ನಮ್ಮ ತಾಲೂಕಲ್ಲಿ ಎಷ್ಟು ನ್ಯಾಯಬೆಲೆ ಅಂಗಡಿ ಇದಾವೆ, ಎಷ್ಟು ಕಾರ್ಡ್ ಇದಾವೆ, ಯಾವ್ಯಾವ ನ್ಯಾಯಬೆಲೆ ಅಂಗಡಿಯವರು ಬಂದಿದ್ದಾರೆ, ಅವರು ದಯವಿಟ್ಟು ಫಸ್ಟ್ ಪರಿಚಯ ಮಾಡ್ಕೊಳ್ಳಿ. ಯಾವ್ಯಾವ ನ್ಯಾಯಬೆಲೆ ಅಂಗಡಿ ಯಾವ ಊರವರು ಅಂತೇಳಿ ನಮಗೆ ಪರಿಚಯ ಮಾಡ್ಕೊಳ್ಳಿ. ಫಸ್ಟ್ ನಮ್ಮ ಸದಸ್ಯರಿಗೆ ಮತ್ತು ನಮಗೆ ಪರಿಚಯ ಇರಲಿ. ಹಾಗಾಗಿ ಎಲ್ಲರೂ ಫಸ್ಟ್ ಪರಿಚಯವನ್ನು ಮಾಡ್ಕೊಳ್ಳಿ. ಬೈಕ್ ಕೊಡೋಣ. 50% ಬಂದಿದೆ, 50% ಮಾಲೀಕರು ಬಂದಿಲ್ಲ.
ಇವತ್ತು ಏನಾಗಿದೆ ಅಂದರೆ BSS ಇದು ಮೀಟಿಂಗ್ ಇದೆ ನಾಳೆಗಿರೋದು ಇವತ್ತು ಇನ್ಫಾರ್ಮ್ ಮಾಡ್ತಾರೆ. ಗೊತ್ತಾಗ ನೀವು ಉತ್ತರ ಕೊಡೋದಿಲ್ಲ ಅವ್ರಿಗೆ ಏನು ಅದು ಬಟನ್ ಹಚ್ಬೇಡಿ, ಪಕ್ಕದ ಪಕ್ಕಕ್ಕೆ. ಎಲ್ಲರಿಗೂ ನಮಸ್ತೆ. ಈಗ ಏನಾಗಿದೆ BSS ಇವತ್ತು ನಾಳೆ ಮೀಟಿಂಗ್ ಇತ್ತು, ಅದೇ ಇವತ್ತು ಪ್ರಿಪಾಂಡ್ ಮಾಡ್ಕೊಂಡು ಇವತ್ತು ಮೀಟಿಂಗ್ ಮಾಡ್ಕೊಂಡಿದ್ದಾರೆ. ಹಂಗಾಗಿ BSS ಭಾಳ ಜನ ಬಂದಿದ್ದಾರೆ. ಕೆಲವರು ಬಂದಾರ ಅಲ್ಲ ಆಪರೇಟ್ ಅವ್ರಿಗೆ ಹೇಳಿದ್ದು ಜೊತೆ ಕರ್ಕೊಂಡು ಯಾವ ಪ್ರತಿ ಮೀಟಿಂಗ್ ನಾವು ಅವ್ರನ್ನ ಕರೆಯಕ್ಕಾಗಲ್ಲ. ನಾವು ನಿಮ್ಗೆ ಎಷ್ಟು ಸರಿ ಮಾರ್ಜಿನ್ ಕೊಟ್ಟಿದ್ದೀವಿ, ಪ್ರತಿ ಮೀಟಿಂಗು ನಾವು ಈ ಮೀಟಿಂಗ್ ಮಾಡೋಕ್ಕಾಗಲ್ಲ. ಅವ್ರಿಗೂ ಆಗಲ್ಲ, ಕೆಲಸ ಕೆಡಿಸ್ಕೊಂಡು ನಮ್ಮ ಮೀಟಿಂಗ್ ಬರೋದಲ್ಲ. ನೀವು ಯಾವಾಗ ಡೇಟ್ ಹೇಳ್ತೀರಿ ಹೇಳ್ರಿ, ನಿಮ್ಮ ಡೇಟ್ಗೆ ನಾವು ಫಿಕ್ಸ್ ಮಾಡ್ತೀವಿ. ಎಲ್ಲಾನು ಕರೆಸ್ಬೇಕು. ಅಲ್ಲ ಹೇಳ್ರಿ ಎಲ್ಲರೂ ಸದಸ್ಯರು ಎದುರಿಗೆ ಹೇಳ್ರಿ. ನನ್ನ ಇಷ್ಟು ಮಾಡ್ತಾರ ಅವರು 120 ಜನಕ್ಕೆ 50 ಜನ ಬಂದಿಲ್ಲ ಅಂದ್ರೆ ಇನ್ನು 50% ಬಂದಿಲ್ಲ. ಏನು ನಮ್ಮ ಆಹಾರ ಇಲಾಖೆನ ಏನು ಸದಸ್ಯರಿದ್ದಾರೆ ಅವ್ರಿಗೆ ನಾವು ಸೂಚನೆಗಳನ್ನ ಕೊಡ್ತಿದ್ವಿ. ನ್ಯಾಯಬೆಲೆ ಅಂಗಡಿ ಮಾಲೀಕರನ್ನ ಕರೆಸಿ ನಾವು ನಮ್ಮ ಕ್ಷೇತ್ರದಲ್ಲಿ ಅಥವಾ ಅವರಿಗೆ ಸಾರ್ವಜನಿಕರು ಆಗ್ತಕ್ಕಂಥ ಲೋಪಗಳನ್ನ ನಾವು ಖುದ್ದಾಗಿ ಅವ್ರ ಜೊತೆ ಮಾತಾಡಿತ್ತು. 170 ರೂಪೀಸು ಅದ್ರ ಬದಲಾಗಿ ಮತ್ತೆ 5 kg ಅಕ್ಕಿಯನ್ನ ಎಕ್ಸ್ಟ್ರಾ ಕೊಡಬೇಕು ಅಂತೇಳಿ. ನಮಗೆ ಮೇಜರ್ ಇಶ್ಯೂ ಇರ್ತಕ್ಕಂಥದ್ದು ಏನಂತಂದ್ರೆ, ಹಲವಾರು ಪತ್ರಿಕೆಗಳಲ್ಲಿ ನಾವು ಓದಿದ್ದೀವಿ, ನಾನು ಕೆಲವು ಅಂಗನವಾಡಿ ನ್ಯಾಯಬೆಲೆ ಅಂಗಡಿಗೆ ಭೇಟಿ ನೀಡಿದ್ದೀನಿ. ಸಾರ್ವಜನಿಕರಲ್ಲಿ ಒಂದು ಆತಂಕ ಇದೆ, ಎಲ್ಲಿ ನಮಗೆ ಅಕ್ಕಿ ಸಿಗಲ್ಲ ಅಂತಕ್ಕಂಥದ್ದು. ಅದಕ್ಕೆ ಏನಾಗ್ತಾ ಇದೆ, ಖಾಲಿ ರೇಷನ್ ಖಾಲಿ ಅಂತ ಹೇಳ್ತಾರೆ ಅಂತೇಳಿ ಸಾರ್ವಜನಿಕರದ್ದು ಒಂದು ದೂರು. ಈಗ ನಿಮಗೆ ಗೌರ್ಮೆಂಟ್ ನಾರ್ಮ್ಸ್ ಪ್ರಕಾರ ನೀವು ಅಕ್ಕಿಯನ್ನು ಕೊಡೋದಕ್ಕೆ ಸುಮಾರು ಎಷ್ಟು 20 ಡೇಸ್ ಇದೆಯಲ್ಲ ಟೈಮ್? ಯಾವ ಡೇಟ್ ಇಂದ ಬಿಟ್ಟು ಸರ್ 1 ರಿಂದ 10 ವರೆಗೂ ಅವ್ರಿಗೆ ಸೆಟಲ್ ಮಾಡ್ಬಿಟ್ಟು ಸರ್ ಹನ್ನೊಂದು 20ರಿಂದ 30 20 ಡೇಸ್ ನಿಮಗೆ ಟೈಮ್ ಸಿಗುತ್ತೆ. ಇಷ್ಟು 20 ದಿವಸ ಕಾಲಾವಕಾಶ ಇದ್ರೂ ಸಹ ಸಾರ್ವಜನಿಕರ ಸರ್ಕಾರದ ಯೋಜನೆ ತಲುಪುತ್ತೋ ಇಲ್ಲೋ ಬಡವರಿಗೆ ಅಂತಕ್ಕಂಥ ಉದ್ದೇಶದಿಂದ ನಮ್ಮ ಸದಸ್ಯರು ಎಲ್ಲರನ್ನೂ ನಮ್ಮ ಸರ್ಕಾರ ಒಂದು ನಾಮನಿರ್ದೇಶನ ಮಾಡಿ ಈ ಒಂದು ಯೋಜನೆಗೆ ನೀವು ಕಾರ್ಯರೂಪಕ್ಕೆ ತರಬೇಕು. ಈ ಕಾರ್ಯರೂಪಕ್ಕೆ ತಾಲೂಕಲ್ಲಿ ಸುಮಾರು 30-35 ಕೋಟಿ ಒಂದು ತಿಂಗಳಿಗೆ ಹಣ ಖರ್ಚಾಗುತ್ತೆ. ಈ ಹಣ ಯಾವ ರೀತಿಯಲ್ಲಿ ನಿಯೋಜನೆ ಆಗುತ್ತೆ ಬಡವರಿಗೆ ಅಂತಕ್ಕಂಥ ವಿಚಾರವನ್ನ ತಿಳಿಯಲಿಕ್ಕೆ ನಮ್ಮ ಸಮಿತಿಯನ್ನ ನೇಮಕ ಮಾಡಿ ನಮ್ಮ ಇರುವವರನ್ನ ಕಾರ್ಯದರ್ಶಿಯನ್ನಾಗಿ ಪಂಚ ಗ್ಯಾರಂಟಿಗಳ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳನ್ನ ನಮಗೆ ನಿಯೋಜನೆ ಮಾಡಿರ್ತಾರೆ. ಹಾಗಾಗಿ ನಮ್ಮ ತಾಲೂಕಲ್ಲಿ ಪ್ರಾಥಮಿಕವಾಗಿ ನಮ್ಮ ಶ್ರೀನಿವಾಸ್ ಅವರು ನಮ್ಮ ತಾಲೂಕಲ್ಲಿ ಎಷ್ಟು ನ್ಯಾಯಬೆಲೆ ಅಂಗಡಿ ಇದಾವೆ, ಎಷ್ಟು ಕಾರ್ಡ್ ಇದಾವೆ, ಯಾವ್ಯಾವ ನ್ಯಾಯಬೆಲೆ ಅಂಗಡಿಯವರು ಬಂದಿದ್ದಾರೆ ಅವರು ದಯವಿಟ್ಟು ಫಸ್ಟ್ ಪರಿಚಯ ಮಾಡ್ಕೊಳ್ಳಿ. ಯಾವ್ಯಾವ ನ್ಯಾಯಬೆಲೆ ಅಂಗಡಿ ಯಾವ ಊರವರು ಅಂತೇಳಿ ನಮಗೆ ಪರಿಚಯ ಮಾಡ್ಕೊಳ್ಳಿ. ಫಸ್ಟ್ ನಮ್ಮ ಸದಸ್ಯರಿಗೆ ಮತ್ತು ನಮಗೆ ಪರಿಚಯ ಇರಲಿ. ಹಾಗಾಗಿ ಎಲ್ಲರೂ ಫಸ್ಟ್ ಪರಿಚಯವನ್ನು ಮಾಡ್ಕೊಳ್ಳಿ. ಮೈ ಕೊಡೋಣ.